ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವನಿತಾ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೊದಲಿಗೆ ಧನ್ಯ ನೀರನ್ನು ಮಾಡ್ಕೋತಾ ಇದ್ದೀನಿ. ಸೊ ಧನ್ಯ ನೀರು ಕುದಿಯೋ ಅಷ್ಟರಲ್ಲಿ ಒಂದು ಚಿಕ್ಕದಾಗಿರುವಂತಹ ರಂಗೋಲಿ ಹಾಕಿಬಿಡೋಣ ಅಂತ ಹೊರಟಿದ್ದೀನಿ. ನೀವು ಸಹ ಆ ಪುಟ್ಟ ರಂಗೋಲಿಯನ್ನು ನೋಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ಲ, ನನ್ನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಬಂದು ಒಂದು ಗ್ಲಾಸ್ ಹಾಲು ಕುಡಿದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಶಾವಿಗೆ ಉಪ್ಪಿಟ್ಟನ್ನ ಮಾಡಿಕೊಂಡೆ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹುರಿದಿರೋಂತಹ ಶಾವಿಗೆಯನ್ನು ಹಾಕ್ಕೊಂಡ್ರೆ ನಿಮಗೆ ಶಾವಿಗೆ ಬತ್ತು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಉದುರುದ್ರಾಗ ಸಹ ಆಗುತ್ತೆ.
ಕೆಲವ್ರಿಗೆ ಶಾವಿಗೆ ಬಾತು ತುಂಬ ಮೆತ್ತಗಿದ್ರೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಉದ್ರುದ್ರಾಗಿದ್ದರೆ ಇಷ್ಟ ಆಗುತ್ತೆ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ನಿಮಗೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಉದ್ರುದ್ರಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಶಾವಿಗೆ ಬಾತ್ ಸೂಪರಾಗಿರುತ್ತೆ. ಸೊ ಹಾಗೆ ಹಬ್ಬದ ಕೆಲಸ ಇರೋದ್ರಿಂದ ಸಾಂಬಾರನ್ನ ಸಹ ಬೆಳಗ್ಗೆನೇ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹಲಸಂದಿ ಹುಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಹಲಸಂದಿ, ಆಲೂಗಡ್ಡೆ, ಬದನೆಕಾಯನ್ನು ಮೊದಲೇ ಬೇಯಿಸ್ಕೊಂಡು ಅದಕ್ಕೆ ಕೊಬ್ಬರಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಟೊಮೆಟೊ ಹಾಗೆ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಕೊಂಡಿರೋಂತಹ ಮಸಾಲೆನ ಈ ಬೇಯಿಸಿರುವಂತಹ ಅಲಸಂದಿ ಮತ್ತು ಆಲೂಗಡ್ಡೆ, ಬದನೆಕಾಯಿ ಜೊತೆಗೆ ಸೇರಿಸಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಿಮಗೆ ಬೇಕಾದಷ್ಟು ನೀರನ್ನು ಸಹ ಆ್ಯಡ್ ಮಾಡಿಕೊಂಡ್ರೆ ಅಲಸಂದಿ ಹುಳಿ ರೆಡಿ ಆಗುತ್ತೆ.